ಒಂದು 93 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಮತ್ತು 259 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ, ಉಳಿದ ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಪಾಸ್ ಆಗುವ ಮೂಲಕ ಕಾಲೇಜಿನ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಇದಕ್ಕೆ ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಒಂದು ದೊಡ್ಡ ದಂಧೆಯಾಗಿ ಮಾರ್ಪಟ್ಟಿದೆ. ನಾನಾ ಕಾಲೇಜುಗಳು ವರ್ಷಕ್ಕೊಂದು ತೆರೆದು ಉತ್ತಮ ಶಿಕ್ಷಣ ನೀಡುವಲ್ಲಿ ಎಡವಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುತ್ತಿದ್ದಾರೆ. ಹೀಗಿರುವಾಗ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ರಘುನಾಥ್ ಅವರು ಬೆಸ್ಟ್ ಪಿಯು ಸಂಸ್ಥೆಯನ್ನ 2015ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಸಂಸ್ಥೆಯಲ್ಲಿ ಇಂದು ಸಾವಿರಾರು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯುತ್ತಿದ್ದಾರೆ. ಒಂದು ದಶಕದ ಇತಿಹಾಸವಿರುವ ಬೆಸ್ಟ್ ಪಿಯು ಕಾಲೇಜು ನೂರಾರು ವಿದ್ಯಾರ್ಥಿಗಳು ಮೆಡಿಕಲ್, ಎಂಜಿನಿಯರಿಂಗ್, ಚಾರ್ಟೆಡ್ ಅಕೌಂಟ್ ಇನ್ನಿತರೆ ಪದವಿ ಪಡೆದು ಉನ್ನತ ಸ್ಥಾನದಲ್ಲಿ ಮಿಂಚುತ್ತಿದ್ದಾರೆ. ಈ ಕಾಲೇಜಿನಲ್ಲಿ ವರ್ಷ ಪಿಯು ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಫಲಿತಾಂಶ ಪಡೆದುಕೊಳ್ಳುತ್ತಿದ್ದಾರೆ. ಅಂದಹಾಗೆ 2025-26ನೇ ಸಾಲಿನ ಪಿಯು ಪರೀಕ್ಷೆಯಲ್ಲಿ ಬೆಸ್ಟ್ ಪಿಯು ಕಾಲೇಜಿನ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಿಂದ 401 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಎದುರಿಸಿದರು. ಗುರುವಾರ ಪ್ರಕಟವಾದ ಪಿಯು ಪರೀಕ್ಷೆ ಫಲಿತಾಂಶದಲ್ಲಿ 401 ವಿದ್ಯಾರ್ಥಿಗಳ ಪೈಕಿ 391 ವಿದ್ಯಾರ್ಥಿಗಳು ತೇರ್ಗಡೆಯಾಗಿ 98% ಫಲಿತಾಂಶ ಬಂದಿದೆ. ಪ್ರತಿಭಾವಂತರಿಗೆ ₹1 ಇಲ್ಲದೆ ಶಿಕ್ಷಣ ಕೊಟ್ಟು ಬೆಸ್ಟ್ ಎನಿಸಿಕೊಂಡಿರುವ ಹೆಗ್ಗಳಿಕೆಗೆ ಬೆಸ್ಟ್ ಪಿಯು ಕಾಲೇಜು ಭಾಜನವಾಗಿದೆ. ಎಲ್ರಿಗೂ ನಮಸ್ಕಾರ. ನಿನ್ನೆ ತಾನೇ ಪ್ರಕಟಗೊಂಡಂತೆ 2026ನೇ ಸಾಲಿನ ದ್ವಿತೀಯ PUC ಫಲಿತಾಂಶದಲ್ಲಿ ನಮ್ಮ ಕಾಲೇಜಿನಲ್ಲಿ ಎಂದಿನಂತೆ ಅತ್ಯುತ್ತಮ ಫಲಿತಾಂಶ ಬಂದಿದ್ದು, ಈ ವರ್ಷ ಸುಮಾರು ಒಂದು 401 ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದು, ಅದರಲ್ಲಿ 391 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಕಾಲೇಜಿಗೆ 99% ಫಲಿತಾಂಶವನ್ನು ತಂದುಕೊಟ್ಟಿರ್ತಾರೆ. ಈ ಪೈಕಿ ಒಂದು 93 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಮತ್ತು 259 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ, ಉಳಿದ ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಪಾಸ್ ಆಗುವ ಮೂಲಕ ಕಾಲೇಜಿನ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಮತ್ತು ಇದರಲ್ಲಿ ಮೊದಲ ಟಾಪರ್ ಕಾಮರ್ಸಲ್ಲಿ ವರುಣ್ ಮತ್ತು ಕವಿತಾ ಅನ್ನೋಂಥ ಇಬ್ಬರು ವಿದ್ಯಾರ್ಥಿಗಳು 586 ಅಂಕಗಳು ಗಳಿಸುವ ಮೂಲಕ ಪ್ರಥಮ ಸ್ಥಾನವನ್ನು ಹಂಚಿಕೊಂಡಿರುತ್ತಾರೆ. ಅದೇ ರೀತಿ ದ್ವಿತೀಯ ಸ್ಥಾನ 582 ಅಂಕಗಳು ಗಳಿಸಿದ್ದಾರೆ ಇನ್ನೊಂದು ಇಬ್ಬರು ವಿದ್ಯಾರ್ಥಿಗಳು. ಸೈನ್ಸಲ್ಲಿ ಟಾಪರ್ ಆಗಿ ಹಬೀಬಾ ಅನ್ನೋ ಒಂದು ವಿದ್ಯಾರ್ಥಿ 571 ಅಂಕಗಳು ಗಳಿಸಿ 600 ಅಂಕಗಳಿಗೆ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಈ ಅತ್ಯುತ್ತಮ ಫಲಿತಾಂಶಕ್ಕೆ ಸಹಕರಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು, ಅತಿ ಮುಖ್ಯವಾಗಿ ನಮ್ಮ ಸಿಬ್ಬಂದಿ ವರ್ಗದವರು ಸಾಯಂಕಾಲ ವಿಶೇಷ ತರಗತಿಗಳನ್ನ ಹಮ್ಮಿಕೊಳ್ಳುವ ಮೂಲಕ, ಭಾನುವಾರಗಳು ಕೂಡ ವಿಶೇಷ ತರಗತಿಗಳು ಹಮ್ಮಿಕೊಳ್ಳುವ ಮೂಲಕ ಈ ಅತ್ಯುತ್ತಮ ಫಲಿತಾಂಶಕ್ಕೆ ಕಾರಣೀಭೂತರಾಗಿದ್ದಾರೆ. ಪೋಷಕರ ಮತ್ತು ವಿದ್ಯಾರ್ಥಿಗಳ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಮೊದಲನೇದಾಗಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಅನಂತದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ನಮ್ಮೆಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಕಂಗ್ರ್ಯಾಚುಲೇಷನ್ಸ್ ತಿಳಿಸುತ್ತಾ ಇದಕ್ಕೆ ಸಹಕರಿಸಿದಂತೆ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಬೆಸ್ಟ್ ಪಿಯು ಕಾಲೇಜಿನಿಂದ 401 ವಿದ್ಯಾರ್ಥಿಗಳು ಈ ಬಾರಿ PUC ಪರೀಕ್ಷೆಯಲ್ಲಿ ಹಾಜರಾಗಿ ಪರೀಕ್ಷೆ ಎದುರಿಸಿದ್ದಾರೆ. ಅದರಲ್ಲಿ 391 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 93 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಪಡೆದುಕೊಂಡರೆ 259 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಪಡೆದುಕೊಂಡಿದ್ದಾರೆ. ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ಬೆಸ್ಟ್ ಪಿಯು ಕಾಲೇಜಿನ ವ್ಯವಸ್ಥಾಪಕ ಡಾಕ್ಟರ್ ರಘುನಾಥ್ ಅವರು ಹೂಗುಚ್ಛ ನೀಡಿ ಸಿಹಿ ತಿನ್ನಿಸಿ ಗೌರವಿಸಿದ್ದಾರೆ. ವಿದ್ಯಾರ್ಥಿಗಳು ಸಹ ಕಾಲೇಜಿನ ಶಿಕ್ಷಣ ಹಾಗೂ ಉಪನ್ಯಾಸಕರ ಸಹಕಾರದಿಂದ ಇಷ್ಟೆಲ್ಲ ಸಾಧನೆಗೆ ಕಾರಣವಾಯಿತು ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ವರುಣ್ಯ, ನಾನು EBSS ಓದಿದ್ದೆ. ಈಗ ನನಗೆ ಸೆಕೆಂಡ್ PUC ರಿಸಲ್ಟ್ ಬಂತು. ನಿನ್ನೆ 600ಕ್ಕೆ 586 ಅಂಕ ಬಂದಿದೆ. ಇದಕ್ಕೆ ನಂಗೆ ಕಾರಣ ನಮ್ಮ ಟೀಚರ್ಸು, ನಮ್ಮ ಮ್ಯಾನೇಜ್ಮೆಂಟು, ಎಲ್ಲ ಟೀಚರ್ಸ್ ಸಪೋರ್ಟ್ ಮಾಡೋರೆ. ನಮಗೆ ಡೈಲಿ ಈವ್ನಿಂಗ್ ಕ್ಲಾಸ್ ಇಟ್ಕೊತಿದ್ರು 7 o'clockವರೆಗೂ ಡೈಲಿ ಕೋಚಿಂಗ್ ಮಾಡ್ತಿದ್ರು. ಅದೇ ರೀತಿ ಸಂಡೇಸು ಎಲ್ಲ ಕೋಚಿಂಗ್ ಮಾಡ್ತಿದ್ರು. ಡೈಲಿ ಬಂದು ಇಲ್ಲಿ ಓದಿ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಷ್ಟು ಅಂಕ ಗಳಿಸಲು ಆಗಿದೆ. ನಮಗೆ ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಪ್ರೌಡ್ ಆಗ್ತಿದೆ ಸರ್. ಅವ್ರು ಮಾಡಿರೋ ಸಪೋರ್ಟ್ಗೆ ನಾವು ಪೇರೆಂಟ್ಸ್ ಖುಷಿ ಪಡ್ತಾರೆ. ಪೇರೆಂಟ್ಸ್ ಖುಷಿ ಪಟ್ಟರೆ ಸರ್ ಮಕ್ಕಳು ಖುಷಿ ಆಗೋದು. ಅವ್ರ ಖುಷಿ ನೋಡಿ ನಮ್ಮದು ಖುಷಿ ಸರ್. ನೀವು ಟಾಪರ್ ಆಗಿದ್ದೀರಿ, ಜೂನಿಯರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಜೂನಿಯರ್ಸ್ಗೆ ಏನಾಗೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಕಾಲೇಜ್ ಸೇರೋ ಜೂನಿಯರ್ಸ್ಗೆ ಬಂದು ಇಲ್ಲಿ ಚೆನ್ನಾಗಿ ಓದ್ಕೊಳ್ಳಿ. ಅಂದರೆ ಅವ್ರು ಕ್ಲಾಸಲ್ಲಿ ಕೂತ್ಕೊ ಅವ್ರ ಕಾನ್ಸಂಟ್ರೇಷನ್ನು ಪೂರ್ತಿ ಟೀಚರ್ಸ್ ಮೇಲೆ ಇರಬೇಕು. 100% ಕಾನ್ಸಂಟ್ರೇಷನ್ ಒಂದು ಲೆಸನ್ಸ್ ಮೇಲೆ, ಟೀಚರ್ಸ್ ಮೇಲೆ, ಅವರೆಲ್ಲ ಟಾಪಿಕ್ ಮೇಲೆ ಇರಬೇಕು. ಅದು ಬಿಟ್ಟು ಬೇರೆ ಕಡೆ ಎಲ್ಲ ಇರಬಾರ್ದು. ಆ ರೀತಿ ಏನಾದ್ರು ಪ್ರಿಪೇರ್ ಆದರೆ ಅವರು ನಮ್ಮ ಥರನೇ ನಮಗಿನ್ನ ಎಷ್ಟು ಸ್ಕೋರ್ ಮಾಡ್ತಾರೆ ಜೂನಿಯರ್ಸ್. ನನ್ನ ಹೆಸರು ಹಬೀಬಾ. ನಂದು 571 ಔಟ್ ಆಫ್ 600 ಬಂದಿದೆ ಇನ್ PCMB. ಲೈಕ್ ಪೇರೆಂಟ್ಸ್ ಎಲ್ಲ ಫುಲ್ ಹ್ಯಾಪಿ ಇದ್ದಾರೆ. ನಮ್ಮ ಟೀಚರ್ಸ್ ಎಲ್ಲ ಸಪೋರ್ಟಿಂದ, ಪ್ರಿನ್ಸಿಪಲ್ಸ್ ಅವ್ರ ಸಪೋರ್ಟಿಂದ, ಗೈಡೆನ್ಸಿಂದ ಒಳ್ಳೆ ಮಾರ್ಕ್ಸ್ ಬಂದಿದೆ. ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಕಾಲೇಜಲ್ಲಿ ಅಂತೂ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಏನೇ ಡೌಟ್ ಇರಲಿ, ಏನೇ ಇರಲಿ, ಯಾವಾಗನ ಎನಿ ಟೈಮ್ ಡೌಟ್ ಕ್ಲಾರಿಫಿಕೇಷನ್ ಇರ್ತಿತ್ತು. ಪ್ಲಸ್ 9 to 7 ಬೆಳಗ್ಗೆಯಿಂದ ಸಾಯಂಕಾಲ ಕ್ಲಾಸಸ್ ನಡೀತಿತ್ತು.
ಫೋನ್ ಅವಾಯ್ಡ್ ಮಾಡಿ ಅಂತ ಎಲ್ಲ ಯಾವಾಗಲೂ ಸರ್ ಬಂದು ಹೇಳ್ತಾ ಇರ್ತಿದ್ರು. ಪ್ರಿನ್ಸಿಪಲ್ ಸರ್ ಆಲ್ವೇಸ್ ಗೈಡೆನ್ಸ್ ಕೊಡ್ತಿದ್ರು. ಟೀಚರ್ಸ್ ಕೂಡ ಅಷ್ಟೇ ಆಲ್ವೇಸ್ ಸಪೋರ್ಟಿವ್, ಕಾಟ ಟಾರ್ಚರ್ ಏನೂ ಕೊಡಲ್ಲ. ಚೆನ್ನಾಗಿ ನೋಡ್ಕೊತಿದ್ರು, ಚೆನ್ನಾಗಿ ಓದಿಸ್ತಿದ್ರು ಆ್ಯಂಡ್ ಎಲ್ಲ ಚೆನ್ನಾಗಿ ಈ ಮಾಡ್ತಿದ್ರು. ಮಗು ನನ್ನ ಹೆಸರು ಕವಿತಾ. ನಾನು 600ಗೆ 586 ತೆಗ್ದಿದ್ದೀನಿ. ನಮ್ಮ ಪೇರೆಂಟ್ಸ್ ಅಂತೂ ತುಂಬ ಖುಷಿ ಆಗ್ತಿದ್ದಾರೆ. ಹಾಗೆ ನಮ್ಮ ಪ್ರಿನ್ಸಿಪಲ್ ಸರ್ಗೆ ಮತ್ತು ಟೀಚರ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಅವ್ರು ತುಂಬ ಎಫರ್ಟ್ಸ್ ಹಾಕಿ ಎಲ್ಲ ತುಂಬ ಮೋಟಿವೇಶನ್ ಕೊಟ್ಟು ಚೆನ್ನಾಗಿ ಓದೋದಕ್ಕೆ ಇದು ಮಾಡಿದ್ದಾರೆ. ಅಷ್ಟೇ, ಥ್ಯಾಂಕ್ ಯು. ಕಾಲೇಜಲ್ಲಿ ಸೇರಿದ್ರೆ ಒಂದು ಒಳ್ಳೆ ಕೋಚಿಂಗ್ ಸಿಗ್ಬೋದು ಅಂತ ಏನಾದರೂ ಹೇಳ್ಬೋದು ಅಂತ ಏನು ನಿಮ್ಮ ಅನುಭವ ಕಾಲೇಜಲ್ಲಿ? ಎಸ್ ಸರ್, ಬೆಸ್ಟ್ ಕೋಚಿಂಗ್ ಕೊಡ್ಬೋದು. ಅವರು ಚೆನ್ನಾಗಿ ಇದು ಮಾಡ್ತಾರೆ ಎಜುಕೇಷನ್ಗೆ. ಒಟ್ಟಾರೆ ಬೆಸ್ಟ್ ಪಿಯು ಕಾಲೇಜು ಸಂಸ್ಥೆ 10 ವರ್ಷಗಳಿಂದ ಪಿಯು ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಿಕೊಂಡು ಬಂದಿದ್ದು, ಈ ವರ್ಷವೂ ಕೂಡ 98% ಫಲಿತಾಂಶ ನೀಡಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ನಾಂದಿ ಹಾಡಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.